ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಅಂತ ಇದ್ದೀನಿ ಬೀಟ್ರೂಟ್ ಮಾಲ್ಟ್. ತುಂಬ ಮಕ್ಕಳಿಗೂ ಎಲ್ಲರಿಗೂ ದೊಡ್ಡವ್ರಿಗೂ ಬೀಟ್ರೂಟ್ ತಿಂದರೆ ತುಂಬ ಒಳ್ಳೇದಲ್ವಾ. ಅದಕ್ಕೆ ಬೀಟ್ರೂಟ್ ಮಾಲ್ಟು ಹಾಲೆಲ್ಲ ಹಾಕೊಂಡು ಕುಡಿಬೋದು, ದೋಸೆಗೆ ಹಾಕೊಳ್ಬೋದು. ಮಕ್ಕಳು ಬೀಟ್ರೂಟ್ ತಿಂದಿರೋರೆಲ್ಲ ಇದನ್ನು ತಿನ್ಬೋದು. ನಾನು ಇದು 1/4 kg ಬೀಟ್ರೂಟ್ ತೊಗೊಂಡಿದ್ದೀನಿ. ಒಂದು 50 ಗ್ರಾಮು ಬಾದಾಮಿ, 50 ಗ್ರಾಮು ಗೋಡಂಬಿ, ಒಂದು 4 ಏಲಕ್ಕಿ, 1 ಕಪ್ಪು. ನಾವು ಬೀಟ್ರೂಟ್ 1/4 kg ತೊಗೊಂಡ್ರೆ ಅದನ್ನು 1/4 kgನೇ ತೊಗೊಳ್ಬೇಕು. ಬೆಲ್ಲನು ಅದು 1 ಕಪ್ ತೊಗೊಂಡಿದ್ದೀನಿ. ಈಗ ಇದು ಬೀಟ್ರೂಟ್ ಮಾತ್ರ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಂಡ್ಬರಬೇಕು ನೋಡಿ. ಈಗ ಬಾದಾಮಿ, ಗೋಡಂಬಿ, ಏಲಕ್ಕಿ 3 ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ. ಸ್ವಲ್ಪ ಹುರ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹಸಿ ಎಲ್ಲ ಹೋಗುತ್ತೆ. ಈಗ ಹುರಿದಾಗಿದೆ, ಇದು ತೆಗ್ದುಬಿಡೋಣ ನೋಡಿ. ಈಗ ನೈಸಾಗಿ ಹುರ್ಕೊಂಡ್ಬಂದಿದ್ದೀನಿ. ಇದನ್ನ ಹಾಕೋಣ. ಒಲೆ ಮೀಡಿಯಮಲ್ಲೇ ಇದೆ. ಈ ಥರ ತಿರುಗಿಸ್ತಾನೆ ಇದೆ. ಸಿಡಿಯುತ್ತೆ, ಸ್ವಲ್ಪ ತಟ್ಟೆ ಮುಚ್ಚಿ, ಇಲ್ಲಾಂದರೆ ಫುಲ್ಲು ಸಿಡಿಯುತ್ತದೆ. ಈ ಟೈಮಲ್ಲಿ ಬೆಲ್ಲನ ಹಾಕಿ ಚೆನ್ನಾಗಿ ಗಟ್ಟಿ ಆಗೋ ಥರ ಆ ಥರ ತಿರುಗಿಸ್ತಾನೆ ಇರಬೇಕು, ನಿಲ್ಲಿಸಲೇಬಾರ್ದು ನೋಡಿ. ಆಗ್ತಾಯಿದೆ. ಇದೆಲ್ಲ ಕಬ್ಬಿಣದ ಬಾಣಲಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಸಿಗ್ತಾ ಇದೆ ನೋಡಿ, ಅದಕ್ಕೆ ತಟ್ಟೆಗೆ ಮುಚ್ಚಬೇಕು ನೋಡಿ. ಈ ಟೈಮಲ್ಲಿ ಬಾದಾಮಿ, ಏಲಕ್ಕಿ, ಗೋಡಂಬಿ ಎಷ್ಟು ಹಾಕಿ ರುಬ್ಕೊಂಡು ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ಒಲೆ ಸ್ವಲ್ಪ ಮೀಡಿಯಮ್ ಅಂದರೆ ತುಂಬ ಸಣ್ಣಕ್ಕೆ ಇಡಬಾರ್ದು. ಹಾಕಿ ತಿರುಗಿಸ್ತಾನೇ ಇದೆ, ಗಟ್ಟಿ ಆಗೋರ್ದು ಒಂದು ಪದ ಬರೋವರೆಗೂ ತಿರುಗಿಸ್ತಾನೆ ಇದೆ ನೋಡಿ. ಗಟ್ಟಿ ಆಗ್ತಾ ಬರ್ತಾ ಇದೆ. ಆಮೇಲೆ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಇನ್ನೊಂದು 5 ನಿಮಿಷ ಆಮೇಲೆ ಫ್ಯಾನ್ ಆದರೆ ನಿಲ್ಲಿಸ್ಬಾರ್ದು. ಅದು ಫ್ಯಾನ್ ಕೆಳಗಡೆನೂ ತಿರುಗಿಸ್ತಾನೆ ಇರಬೇಕು. ಈ ಥರ ಆಗ ಎಲ್ಲ ಪುಡಿ ಆಗುತ್ತೆ. ಅವಾಗ ಒಂದ್ಸರಿ ಮಿಕ್ಸಿಗೆ ಹಾಕಬೇಕು. ಈಗಾಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಒಲೆನ ಆಫ್ ಮಾಡಿ ಫ್ಯಾನ್ ಕೆಳಗಡೆ ಇಟ್ಟು ತಣ್ಣಗಾದ್ಮೇಲೆ ಹಾಲನ್ನು ತಿರುಗಿಸ್ತಾನೆ ಇರಬೇಕು. ಆಮೇಲೆ ಹೆಂಗೆ ಅಂತ ಹೇಳ್ತೀನಿ. ಬೀಟ್ರೂಟ್ ಮಾಲ್ಟು ಚೆನ್ನಾಗಿ ಪುಡಿ ಆಗಿದೆ ಪುಡಿ ಥರ ಇರಬೇಕು. ಈಗ ಮಿಕ್ಸಿಗೆ ಹಾಕೊಂಡು ಒಂದು ಸುತ್ತಿಸ್ಕೊಂಡ್ಬಿಡೋಣ ನೋಡಿ. ಈ ಥರ ನೈಸಾಗಿ ಮಾಡ್ಕೊಂಡಿದ್ದೆ. ಈಗ ಒಂದು ಹಾಲು ತೊಗೊತೀನಿ. ಹಾಲು ಏನು ಮಾಡೋದು, ಇದಕ್ಕೆ ಸಕ್ಕರೆ ಏನು ಬೇಡ ನೋಡಿ. ಇದನ್ನು ನಿಮಗೆ 1 ಟೀ ಸ್ಪೂನ್ ಹಾಕಿ ಸಾಕು. ನಾನು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಬಿಸಿ ಪುಡಿ ಹಾಕ್ಕೊಂಡು ದಿನ ಕುಡೀರಿ, ತುಂಬ ಒಳ್ಳೆಯದು ಮೈಗೆ. ಬೀಟ್ರೂಟ್ ಮಾಲ್ಟು ನೋಡಿ. ಬಿಸಿ ಹಾಲು ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದೆ ನೋಡಿ. ಬೀಟ್ರೂಟ್ ಪುಡಿ ಬೀಟ್ರೂಟ್ ಮಾಲ್ಟ್ ರೆಡಿ ಆಯಿತು. ನೀವು ಒಂದು ಬಾಟ್ಲಿಗೆ ಹಾಕ್ಕೊಂಡು ಎಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು. ಮಕ್ಕಳು ಬೀಟ್ರೂಟ್ ತಿಂದಿರೋರು ದೋಸೆ ಗೀಸೆ ಮಾಡ್ತಿರಲ್ಲ, ನೀವು ಏನು ಮಾಡ್ತೀರಾ ಅದಕ್ಕೆ ಹಾಕ್ಬಿಡಿ, ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವು ಹಾಲು ಕುಡಿಯೋದು ಸಕ್ಕರೆ ಗೀಕರೆ ಏನೂ ಹಾಕೋದು ಬೇಡ. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.